ನಮಸ್ತೆ ಮಾಸ್ಟರ್ಸ್. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ, ಮಾಸ್ಟರ್, ಧ್ಯಾನ ಸರ್ವರೋಗ ನಿವಾರಿಣಿ, ಧ್ಯಾನ ಸರ್ವಭೋಗ ಕಾರಿಣಿ, ಧ್ಯಾನ ಸಕಲ ವಿದ್ಯಾ ಪ್ರದಾಯಿನಿ. ಧ್ಯಾನ ಮಾಡೋದ್ರಿಂದ ಅಷ್ಟ ವೈದ್ಯರು ಧನ್ವಂತರಿ ನಮ್ಮಲ್ಲೇ ಇದ್ದಾರೆ. ಅಷ್ಟ ಲಕ್ಷ್ಮಿಯರು ಕೂಡ, ಎಲ್ಲ ಭೋಗಗಳನ್ನು ನೀಡೋ ಲಕ್ಷ್ಮಿನೂ ಕೂಡ ನಮ್ಮಲ್ಲೇ ಇದ್ದಾರೆ. ಅಷ್ಟ ವಿದ್ಯೆಯನ್ನು ಕೊಡೋ ಸರಸ್ವತಿನೂ ಕೂಡ ನಮ್ಮಲ್ಲೇ ಇದ್ದಾರೆ. ಹಾಗಾಗಿ ಎರಡು ಕೈಗಳನ್ನು ಜೋಡಿಸುತ್ತಾ ಧ್ಯಾನವನ್ನು ಮಾಡೋಣ ಅಂತ ಹೇಳುತ್ತಾ ಕೇಳುತ್ತಾ ಧ್ಯಾನದ ನಿಯಮದ ಬಗ್ಗೆ ಇವತ್ತು ತಿಳಿಯೋಣ. ಧ್ಯಾನ ಮಾಡುವ ಮುಂಚೆ 1 ಲೋಟ ನೀರನ್ನು ಕುಡಿಯಬೇಕು. ಧ್ಯಾನದ ನಂತರ 1 ಲೋಟ ನೀರನ್ನು ಕುಡಿಯಬೇಕು. ಧ್ಯಾನಕ್ಕಿಂತ ಮುಂಚೆ 1 ಲೋಟ ನೀರು, ಧ್ಯಾನ ಆದಮೇಲೆ 1 ಲೋಟ ನೀರು ಸೇವಿಸಬೇಕು. ಕನ್ನಡಕವನ್ನು ತೆಗೆಯಬೇಕು. ಯಾರಾದರೂ ಕನ್ನಡಕ ಹಾಕಿದರೆ ಕನ್ನಡಕ ತೆಗೆದು ಧ್ಯಾನವನ್ನು ಮಾಡಬೇಕು. ಯಾರ ವಯಸ್ಸು ಎಷ್ಟು ಇದೆಯೋ ಅಷ್ಟು ನಿಮಿಷಗಳ ಕಾಲ ಧ್ಯಾನ ಮಾಡಲೇಬೇಕು. 20 ವರ್ಷ ಇದ್ದರೆ 20 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. 40 ವರ್ಷ ಇದ್ದರೆ 40 ನಿಮಿಷಗಳ ಕಾಲ ಧ್ಯಾನವನ್ನು ಮಾಡಬೇಕು. ಹೆಚ್ಚು ಧ್ಯಾನವನ್ನು ಮಾಡಿದರೆ ಅದರ ಲಾಭ ಅಪಾರ. ಯಾರು ಎಲ್ಲಿ ಬೇಕಾದರೂ ಧ್ಯಾನವನ್ನು ಮಾಡಬಹುದು. ಮನೆಯಲ್ಲಿ, ಮಂದಿರದಲ್ಲಿ, ಚರ್ಚ್, ಹೊಲ ಗದ್ದೆಗಳಲ್ಲಿ ಕೂಡ ಧ್ಯಾನವನ್ನು ಮಾಡಬಹುದು. ಯಾರಾದರೂ ಕೂಡ ಧ್ಯಾನವನ್ನು ಮಾಡಬಹುದು. 5 ವರ್ಷದಿಂದ ಹಿಡಿದು 100 ವರ್ಷದವರೆಗೂ ಯಾರಾದರೂ ಕೂಡ ಧ್ಯಾನವನ್ನು ಮಾಡಬಹುದು. ಧ್ಯಾನವನ್ನು ಮಾಡಬೇಕಾದರೆ ಪ್ರಶಾಂತವಾಗಿ ಕತ್ತಲೆ ಇರುವ ಜಾಗದಲ್ಲಿ ಕೂತು ಧ್ಯಾನವನ್ನು ಮಾಡಬಹುದು. ಊಟ ಆದ ನಂತರ ಧ್ಯಾನವನ್ನು ಮಾಡಬಹುದು. ಊಟ ಆಗಿದ ನಂತರ 1 ಗಂಟೆ ಬಿಟ್ಟು ಧ್ಯಾನವನ್ನು ಮಾಡಬಹುದು. ಮಲಗುವ ಮುಂಚೆ ಯಾರಿಗಾದರೂ ನಿದ್ದೆ ಬಂದಿಲ್ಲ ಅಂದರೆ ಮಲಗಿನೂ ಕೂಡ ನಾವು ಧ್ಯಾನವನ್ನು ಮಾಡಬಹುದು. ಕಾಲ ಮೇಲೆ ಕಾಲಾಕಿ ಕೈ ಬೆರಳನ್ನ ಜೋಡಿಸಿ ನಮ್ಮ ಎದೆ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಕಣ್ಣು ಮುಚ್ಚಿ ನಾವು ಧ್ಯಾನವನ್ನು ಮಾಡಿದ್ರೆ ನಿದ್ದೆ ಯಾರಿಗೆ ಬಂದಿಲ್ಲ ಅವ್ರಿಗೆ ತಕ್ಷಣ ನಿದ್ದೆ ಬರುತ್ತೆ. ಅದು ಯೋಗ ನಿದ್ರೆ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಿ ಅಂತ ಹೇಳುತ್ತಾ ಎಲ್ಲರಿಗೂ ನಮಸ್ತೆ.